ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅವ್ರು ಹಿಂದೆ ನೋಡ್ತಾ ಇರೋದು ಕಷ್ಟ ಆಗುತ್ತೆ. ಅವ್ರು ಹಿಂದೆ ನೋಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡಬಾರ್ದು ಅನಿಸುತ್ತೆ. ಅವನಿದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ ಅದೇ ಸಿಳ್ಳೆಗಳು ಹೊಡ್ಕೊಂಡು ಅದೇ ಕೂಗಾಡ್ಕೊಂಡು ನೋಡ್ತಾವ್ರೆ. ಅದನ್ನ ನೋಡಿದಾಗ ಅವನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನಿಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂಥ ಒಂದು ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾದಲ್ಲಿ ಏನಕ್ಕೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆ ಥರ ಚೆನ್ನಾಗಿ ಬರ್ದಿದ್ದಾರೆ. ಚೆನ್ನಾಗಿ ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಅಂತ. ಅವನು ಇನ್ನೂ ಇದ್ದಾನೆ ಅನಿಸುತ್ತೆ, ಇಲ್ಲೇ ಇದ್ದಾನೆ, ಅಭಿಮಾನಿಗೆ ಹೃದಯದಲ್ಲಿ ಇದ್ದಾನೆ ಅಂತ ಅನಿಸುತ್ತೆ. ಅವ್ರು ಹಿಂದೆ ನೋಡ್ತಾ ಇರೋದು ಕಷ್ಟ ಆಗುತ್ತೆ. ಅವ್ರು ಹಿಂದೆ ನೋಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡಬಾರ್ದು ಅನಿಸುತ್ತೆ. ಅವನಿದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ ಅದೇ ಸಿಳ್ಳೆಗಳು ಹೊಡ್ಕೊಂಡು ಅದೇ ಕೂಗಾಡ್ಕೊಂಡು ನೋಡ್ತಾವ್ರೆ. ಅದನ್ನ ನೋಡಿದಾಗ ಅವನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನಿಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂಥ ಒಂದು ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾದಲ್ಲಿ ಏನಕ್ಕೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆ ಥರ ಚೆನ್ನಾಗಿ ಬರ್ದಿದ್ದಾರೆ. ಚೆನ್ನಾಗಿ ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವನು ಇಲ್ದಿರೋದು ಬೇಜಾರಾಗಿತ್ತು ಅಂತ. ಅವನು ಇನ್ನೂ ಇದ್ದಾನೆ ಅನಿಸುತ್ತೆ, ಇಲ್ಲೇ ಇದ್ದಾನೆ, ಅಭಿಮಾನಿಗೆ ಹೃದಯದಲ್ಲಿ ಇದ್ದಾನೆ ಅಂತ ಅನಿಸುತ್ತೆ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.